Hi friends, welcome back to our channel Drive Tasty Live. ಇವತ್ತು ನಾನು ಚಿಕ್ಕಮಗಳೂರಲ್ಲಿರುವಂಥ ಫೇಮಸ್ ಫಾಲ್ಸು ಜರಿ ಫಾಲ್ಸ್ನ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಈ ಜರಿ ಫಾಲ್ಸ್ ಬಂದು ಚಿಕ್ಕಮಗಳೂರು ಮೇನ್ ಸಿಟಿಯಿಂದ 24 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಜರಿ ಫಾಲ್ಸ್ ಹೋಗಬೇಕಾದ್ರೆ ಆನ್ ದ ವೇಲೆ ನಮಗೆ ಇನ್ನೊಂದು ಫಾಲ್ಸ್ ಸಿಗುತ್ತೆ, ಅದ ಹೆಸರು ಹೊನ್ನಮ್ಮ ದೇವಿ ಫಾಲ್ಸ್ ಅಂತ ಹೇಳಿ. ಸೊ ಇದನ್ನು ಕೂಡ ನಾನು ಕವರ್ ಮಾಡೋಣ ಅಂತ ಹೇಳಿ ಇವತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ ಈ ಪ್ಲೇಸ್ ಹೇಗಿದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ. ಆನ್ ದ ವೇ ಹೋಗ್ತಾ ಚಿಕ್ಕ ಚಿಕ್ಕ ಜರಿಗಳು ನೋಡ್ಬೋದು. ಅಲ್ಲಲ್ಲಿ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಸೊ ನಮ್ಗೆ ಕೆಲವೊಂದು ಟೈಮ್ ನೆಟ್ ವರ್ಕ್ ಆಗಲ್ಲ, ಗೂಗಲ್ ಮ್ಯಾಪ್ ವರ್ಕ್ ಆಗಿಲ್ಲ ಅಂತ ಅಂದರೆ ಈ ಥರ ಬೋರ್ಡ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ನೋಡ್ಕೊಂಡು ಹಾಗೆ ಹೋಗ್ಬೋದು. ಬಾಬಾ ಬುಡಂಗಿರಿಗೆ ಹೋಗ್ಬೇಕಾದ್ರೂ ಅಷ್ಟೇ ಸೀನರೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೀನರೀಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ರೋಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ರೈಡ್ ಮಾಡ್ಕೊಂಡು ಹೋಗೋದಕ್ಕೆ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. ರೋಡ್ ಚೆನ್ನಾಗಿರೋದಕ್ಕೆ ಟೂ ವೀಲರಲ್ಲಿ ಕೂಡ ತುಂಬ ಚೆನ್ನಾಗಿ ರೈಡ್ ಮಾಡ್ಕೊಂಡು ಹೋಗ್ಬೋದು. ಆನ್ ದ ವೇ ಹೋಗ್ತಾ ನಾವು ಸಖತ್ತಾಗಿರುವಂಥ ಸೀನರೀಸ್ನೆಲ್ಲ ನೋಡ್ಬೋದು. ಸೊ ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳೋಕ್ಕಂತೂ ಇದೊಂದು ಸಖತ್ ಫೋಟೋಜೆನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವಾಗ ನಾವು ನಿಂತಿರೋದು ಹೊನ್ನಮ್ಮನ ದೇವಿ ಫಾಲ್ಸ್ ಅಂತ ಹೇಳಿ. ಬುಡನ್ಗಿರಿ ಮತ್ತು ಜರಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಆನ್ ದ ವೇಲಿ ನಮಗೆ ಹೊನ್ನಮ್ಮನ ದೇವಿ ಫಾಲ್ಸ್ ಅಂತ ಹೇಳಿ ಸಿಗುತ್ತೆ. ವ್ಯೂ ಅಂತೂ ನೋಡೋಕ್ಕೆ ಸಖತ್ತಾಗಿದೆ. ಬನ್ನಿ ಒಳಗಡೆ ಹೋಗಿ ಸ್ವಲ್ಪ ನೋಡಿಕೊಂಡು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ಬರೋಣ. ಈ ಪ್ಲೇಸ್ ಅಂತೂ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಇಲ್ಲಿ ನೋಡಿ ಬೆಟ್ಟಗಳಿಂದೆಲ್ಲ ನೀರು ಬರುತ್ತೆ. ವಾಟರ್ ಎಷ್ಟು ಕೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಚಿಲ್ಡ್ ಅಂದರೆ ಸಖತ್ ಚಿಲ್ಡ್ ಆಗಿದೆ. ಆ್ಯಕ್ಚುಲಿ ಕ್ಲೈಮೇಟ್ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಬಿಸಿ ಬಿಸಿ ಇದೆ, ಬಟ್ ವಾಟರ್ ಸಖತ್ ಕೋಲ್ಡ್ ಆಗಿದೆ. ನಾವು ಆಚೆಯಿಂದ ನೋಡಿದಾಗ ಬರೀ ಜಸ್ಟ್ ಇಷ್ಟೇ ಫಾಲ್ಸ್ ಅಂತ ಅಂದ್ಕೊಂಡ್ವಿ, ಬಟ್ ಒಳಗಡೆ ಇನ್ನೂ ಸಖತ್ತಾಗಿದೆ. ಬನ್ನಿ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ಈ ಹೊನ್ನಮ್ಮ ದೇವಿ ವಾಟರ್ ಫಾಲ್ಸ್ ಬಂದು ಒಂದು ಸ್ಮಾಲ್ ವಾಟರ್ ಫಾಲ್ ಅಂತಲೇ ಹೇಳ್ಬೋದು. ಈ ವಾಟರ್ ಫಾಲ್ಸ್ನ ನೋಡಿದ್ರೆ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಇದೇನಂತಂದರೆ ಮೆಡಿಕಲ್ ಪ್ರಾಪರ್ಟೀಸ್ ಇರೋವಂಥ ಪ್ಲ್ಯಾಂಟ್ಸ್ಗಳೆಲ್ಲ ಇದೆ. ಸೊ ಹಾಗಾಗಿ ಇದ್ರ ಮಧ್ಯೆ ನೀರು ಹರ್ಕೊಂಡು ಬರುತ್ತೆ. ಈ ನೀರಂತೂ ನೋಡೋದಕ್ಕೆ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಕೆಳಗಿರೋವಂಥ ಮಣ್ಣು ಮತ್ತು ಆ ಕಲ್ಲುಗಳನ್ನು ಕೂಡ ನಾವು ನೋಡ್ಬೋದು, ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಹಾಗೆ ಈ ನೀರಲ್ಲೂ ಕೂಡ ಮೆಡಿಕಲ್ ಪ್ರಾಪರ್ಟೀಸ್ ಇದೆ. ಫಾಲ್ಸ್ ಚಿಕ್ಕದಾಗಿದ್ರು ಸರೌಂಡಿಂಗ್ಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದ್ರು ಜರಿ ಫಾಲ್ಸ್ಗೆ ಹೋಗಬೇಕಾದ್ರೆ ಈ ಒಂದು ಫಾಲ್ಸ್ನ ಮಿಸ್ ಮಾಡ್ದಿರ ನೋಡ್ಕೊಂಡು ಹೋಗಿ. ಈ ಹೊನ್ನಮ್ಮ ದೇವಿ ಫಾಲ್ಸಿಂದ ಜರಿ ಫಾಲ್ಸು ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಸೊ ಆನ್ ದ ವೇ ಇಲ್ಲಿ ಪಾರ್ಕಿಂಗ್ಗೆ ಅಂತ ಸಪ್ರೇಟ್ ಏನೂ ಇಲ್ಲ. ಸೊ ನೀವು ಆನ್ ದ ವೇ ರೋಡಲ್ಲೇ ಎಲ್ಲಾದರೂ ಪಾರ್ಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೀವು ಪಾರ್ಕಿಂಗ್ ಪ್ಲೇಸಿಂದ ಜಸ್ಟ್ 100 ಮೀಟರ್ ನಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಜೀಪ್ ಸಫಾರಿ ಫೆಸಿಲಿಟಿ ಸಿಗುತ್ತೆ. ವೀಕೆಂಡಲ್ಲಿ ಬಂದಾಗಂತೂ ತುಂಬಾ ರಶ್ ಇರುತ್ತೆ. ಹಾಗೆ ಈ ಜೀಪ್ ಸಫಾರಿಗೆ ಬಂದುಬಿಟ್ಟು 800 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಸಿಂಗಲ್ ಅಥವಾ ಡಬಲ್ ಏನಾದರೂ ಹೋಗಿದರೆ ಇನ್ನೂ 4 ಮೆಂಬರ್ಸ್ನ ಒಟ್ಟಿಗೆ ಜಾಯಿನ್ ಮಾಡಿಕೊಂಡು ಆ ಥರ ಹೋಗ್ಬೋದು. ಈ ಜರಿ ಫಾಲ್ಸ್ಗೆ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅನಿಸುತ್ತೆ. ಏಕೆಂದರೆ ವೀಕೆಂಡ್ಸಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗೆ ಜೀಪ್ ಸಫಾರಿಗೆ ಅಂತಲೇ ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸೊ ಹಾಗಾಗಿ ನೀವು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡೋದು ಬೆಸ್ಟ್ ಆಪ್ಷನ್ನು.
ಇನ್ನು ಜೆರಿ ವಾಟರ್ಫಾಲ್ಸ್ಗೆ ಹೋಗಬೇಕಂದ್ರೆ ಜೀಪ್ ಸಫಾರಿನ ಯೂಸ್ ಮಾಡಿಕೊಂಡೇ ಹೋಗಬೇಕು. ನಮ್ಮದೇ ಯಾವುದೇ ಓನ್ ವೆಹಿಕಲ್ನ ಯೂಸ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಏಕೆಂದರೆ ಈ ರೋಡ್ ಅಂತೂ ಫುಲ್ಲು ಮಡ್ಡಿ ರೋಡೇ ಆಗಿರುತ್ತೆ. ಹಾಗಾಗಿ ಅಲ್ಲಿ ಕಲ್ಲು ಸ್ಟೋನ್ಸ್ಗಳೆಲ್ಲ ಇರೋದ್ರಿಂದ ಈ ಸಫಾರಿನೇ ಒಂಥರ ಅಡ್ವೆಂಚರ್ಸ್ ಆಗಿರುತ್ತೆ. ಇನ್ನು ಸೀನಿಯರ್ ಸಿಟಿಸನ್ಸ್ಗೆ ಈ ಒಂದು ರೈಡ್ನ ರೆಕಮೆಂಡ್ ಮಾಡೋದಿಲ್ಲ. ಜೀಪ್ ಸಫಾರಿ ಮಾಡಿಕೊಂಡು ಇವಾಗ ನಾವು ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಜೀಪ್ ಸಫಾರಿ ಬಗ್ಗೆ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ ಆಗಿತ್ತು. ಮತ್ತು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು. ರಶ್ ಇರೋದಕ್ಕಂತೂ ಎಲ್ಲರೂ ನಾ ಫಸ್ಟ್ ಅಂತ ಅಂದ್ಕೊಂಡು ಎಲ್ಲರೂ ನುಗ್ಗಿ ಹೋಗ್ತಾಯಿದ್ರು. ನಾವಂತೂ 1/2 hour ವೆಯ್ಟ್ ಮಾಡಿ, ಅದು ನಾವು 2 people ಎಲ್ಲ ಬಂದಿರೋದು. ಸೊ ಮಿನಿಮಮ್ ಒಂದು 6 to 8 people ಬೇಕಾಗುತ್ತೆ. ಸೊ ಒಂದು ಜೀಪ್ಗೆ 800 rupees ಚಾರ್ಜ್ ಮಾಡ್ತಾರೆ. ಫಾಲ್ಸ್ ಅಂತೂ ನೋಡೋದು ಸಕ್ಕತ್ತಾಗಿದೆ. ಇದರಲ್ಲೆಲ್ಲ ಅಷ್ಟು ಹೈಟ್ ಹೋಗಿದ್ದಾರೆ, ಹೇಗೆ ಹೋಗಿದ್ದಾರೋ ಹೈಟ್ಗೆ ಗೊತ್ತಿಲ್ಲ. ಜರಿ ಫಾಲ್ಸಲ್ಲಿ ಪ್ರಾಬ್ಲಮ್ ಏನಂತಂದರೆ ಸಿಟಿಗೆ ತುಂಬ ಹತ್ರದೇ ಇರೋದ್ರಿಂದ ಐ ಥಿಂಕ್ ಚಿಕ್ಕಮಗಳೂರು ಸಿಟಿಯಿಂದ ಜಸ್ಟ್ 35 kilometer ಏನೋ ಇದೆ. ಸೊ ಅದಕ್ಕಾಗಿ ಎಲ್ಲರೂ ತುಂಬ ಜನ ಇಲ್ಲಿ ಬಂದುಬಿಡ್ತಾರ, ಕ್ರೌಡು ಜಾಸ್ತಿ ಇರುತ್ತೆ. ಈ ಜರಿ ವಾಟರ್ಫಾಲ್ಸ್ನ ಬಟರ್ ಮಿಲ್ಕ್ ವಾಟರ್ಫಾಲ್ಸ್ ಅಂತಲೂ ಕೂಡ ಕರೀತಾರೆ. ನೀವೇನಾದರೂ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಫಾಲ್ಸ್ ಗೊತ್ತಾಗುತ್ತೆ ಎಷ್ಟು ಹೈಟಿಂದ ಹರಿತಿದೆ ಅಂದರೆ. ಅದು ಬೀಳ್ತಾ ಇರಬೇಕಾದ್ರೆ ನೋಡೋದಕ್ಕೆ ಬಟರ್ ಮಿಲ್ಕೇ ಬೀಳ್ತಿದೆ ಅನ್ನೋ ಥರ ಅಷ್ಟು ವೈಟಾಗಿ ಆ ಲೇಯರ್ಗಳು ಕಾಣುತ್ತೆ. ಸೊ ಹಾಗಾಗಿ ಇದನ್ನು ಬಟರ್ ಮಿಲ್ಕ್ ವಾಟರ್ಫಾಲ್ಸ್ ಅಂತ ಕೂಡ ಕರೀತಾರೆ. ವಾಟರ್ ಅಂತ ಸಿಕ್ಕಾಬೇಡ ಕೋಲ್ಡ್ ಆಗಿದೆ. ಈ ವಾಟರ್ಫಾಲ್ಸ್ ಅಂತೂ ಏನೂ ಡೀಪ್ ಆಗಿಲ್ಲ. ಸೊ ಹಾಗಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಚೆನ್ನಾಗಿ ಆಟ ಆಡ್ತಾ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ಯಾವುದೇ ರೀತಿಯ ಡ್ರೆಸ್ ಚೇಂಜಿಂಗ್ ಫೆಸಿಲಿಟಿ ಅಂತ ಏನೂ ಇಲ್ಲ. ನಾನಂತೂ ಈ ವಾಟರ್ಫಾಲ್ಸ್ಗೆ ಬಂದು ಸಖತ್ತಾಗಿ ಎಂಜಾಯ್ ಮಾಡಿದೆ. ಈ ಹಾಟ್ ಕ್ಲೈಮೇಟ್ಗಂತೂ ವಾಟರ್ ಸಿಕ್ಕಾಪಟ್ಟೆ ಕೋಲ್ಡಾಗಿತ್ತು. ಸೊ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸೀ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.